ಆಪರೇಷನ್ ಕಮಲ ಅಂತಕ್ಕಂಥ ಒಂದು ರಾಜಕೀಯ ಅನೈತಿಕ ಕ್ರಿಯೆ ಪ್ರಾರಂಭ ಆದದ್ದೇ ಯಡಿಯೂರಪ್ಪನವರ ಕಾಲದಿಂದ. ಯಡಿಯೂರಪ್ಪನವರಿಂದ 2008ರಲ್ಲೂ ಆಪರೇಷನ್ ಕಮಲ ಮಾಡಿದ್ರು. ಮತ್ತೆ ಈಗ 2019ರಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿದ್ದಾರೆ. ಅಕ್ರಮವಾಗಿ ಮಾಡಿದಂಥ ದುಡ್ಡನ್ನು ಖರ್ಚು ಮಾಡಿ ಕಸರತ್ ಮಾಡಿ ಕಾಂಗ್ರೆಸ್ನಿಂದ 14 ಜನ MLA ಡಿಫೆಕ್ಟ್ ಮಾಡಿಸಿ ಕೊಂಡ್ಕೊಂಡು 3 ಜನ JDSನಿಂದ ಡಿಫೆಕ್ಟ್ ಮಾಡಿಸಿ ಕೊಂಡ್ಕೊಂಡು ಹಿಂಬಾಗಲಿನಿಂದ ಬಂದಿರತಕ್ಕಂಥ ಇದು ಒಂದು ಅನೈತಿಕ ಕೂಸು. ಇವರಿಗೆ ಸಂವಿಧಾನದ ಚೌಕಟ್ಟಾಗಲಿ ಪ್ರಜಾಪ್ರಭುತ್ವದ ರೀತಿನಾಗಲಿ ಬಂದಿರತಕ್ಕಂಥ ಸರ್ಕಾರ ಅಲ್ಲ. ಇವ್ರ ಸಾಧನೆ ಇದೆ. ಅಕ್ರಮವಾಗಿ ಮಾಡಿದಂಥ ದುಡ್ಡು ಆ ದುಡ್ಡನ್ನ ಖರ್ಚು ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಹೇಳಿದ್ರೆ ದುಡ್ಡು ಯಾರು ಕೊಟ್ಟೇ ಇಲ್ಲ, ತಗೊಂಡಿಲ್ಲ, ಅವರಾಗಿದ್ದ ಅವರೇ ಬಂದರು MLAಗಳು. ಶ್ರೀನಿವಾಸ್ ಗೌಡ ಮೇಡ್ ಎ ಸ್ಟೇಟ್ಮೆಂಟ್ ಅಟ್ ದಿ ಫ್ಲೋರ್ ಆಫ್ ದಿ ಹೌಸ್. ನಮ್ಮ ಮನೆಗೆ 5 ಕೋಟಿ ತಂದು ಇಟ್ಬಿಟ್ಟಿದ್ರು ಅಂತ. ನನ್ನನ್ನು ಡಿಫೆಕ್ಟ್ ಮಾಡ್ಸಕ್ಕೆ ಬಂದು 5 ಕೋಟಿ ರೂಪಾಯಿ ಕೊಟ್ಟರು. ಇನ್ನು 20 ಕೋಟಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದರು. ನಾನು ವಾಪಸ್ ಕೊಟ್ಟು ಕಳಿಸ್ಬಿಟ್ಟೆ 5 ಕೋಟಿನ ಅಂತ ಅಸೆಂಬ್ಲಿನಲ್ಲೇ ಹೇಳಿದ್ರು. ಯಡಿಯೂರಪ್ಪ ಅಲ್ಲೆಲ್ಲೋ ಸ್ಟಿಂಗ್ ಆಪರೇಷನ್ ಅಲ್ಲಿ ಸಿಕ್ಕಾಕೊಂಡಿದ್ರು ದೇವದುರ್ಗದಲ್ಲಿ. ಸೊ ಅದರಿಂದ ಇವರು ದುಡ್ಡು ಖರ್ಚು ಮಾಡಿ ಬಂದಿಲ್ಲ ನಾವು ಅಂತ ಹೇಳೋದ್ರಲ್ಲೂ ಕೂಡ ಸತ್ಯ ಇಲ್ಲ. ಈ ಸರ್ಕಾರ ಬಂದ ಮೇಲೆ 2-3 ಗಂಡಾಂತರಗಳು ಬಂದವು ನಮ್ಮ ರಾಜ್ಯಕ್ಕೆ. ಒಂದು ಪ್ರವಾಹ, ಎರಡನೇದು ಬರಗಾಲ, ಮೂರನೇದು ಕೊರೋನಾ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಒಂದು ವರ್ಷದಿಂದ ದೇರ್ ಇಸ್ ನೋ ಗವರ್ಮೆಂಟ್ ಅಟ್ ಆಲ್. ಒಂದು ವರ್ಷದಿಂದ ಸರ್ಕಾರ ಇಲ್ಲ. ಯಾಕಂತಂದ್ರೆ 3 ತಿಂಗಳು ಯಡಿಯೂರಪ್ಪನವರೇ ಏಕಚಕ್ರಾಧಿಪತ್ಯ ಇತ್ತು. 3 months, no council of ministers. If there is no council of ministers, that means to say there is no government at all. Government means council of ministers. 3 ತಿಂಗಳ ಕಾಲ ಏಕಚಕ್ರಾಧಿಪತ್ಯ ಇತ್ತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, 1 ವಾರ 4 ದಿನ 5 ದಿನ ಮುಖ್ಯಮಂತ್ರಿ ಇದ್ರು, ಮಂತ್ರಿ ಮಂಡಲ ಮಾಡೋವರೆಗೆ ಅಂತಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಫಾರ್ 3 months there was no government at all. ಆಮೇಲೆ 3 ತಿಂಗಳು ಮಂತ್ರಿ ಮಂಡಲ ಕಸರತ್ತು ಮಾಡೋದು, ಅದಕ್ಕೊಂದು 3 ತಿಂಗಳು ಆಯಿತು, ನೋ ಗವರ್ಮೆಂಟ್. ಆಮೇಲೆ ಕೊರೋನಾ ಬಂತು ಮಾರ್ಚ್ 9ನೇ ತಾರೀಕಿನಿಂದ. ಬಟ್ ವೇರ್ ಇಸ್ ದಿ ಗವರ್ಮೆಂಟ್? ಇದು ಅವರ ಸಾಧನೆ. ಈಗ ಆಗಸ್ಟ್ 2019ರಲ್ಲಿ ಒಂದು ಕೇಳು ಕಂಡರಿಯದಂತ ಪ್ರವಾಹ ಬಂತು. ಕೇಳಿ ಕಂಡರಿಯದಂತ ಪ್ರವಾಹ ಬಂತು ಆಗಸ್ಟ್ ತಿಂಗಳಲ್ಲಿ, 2019 ಆಗಸ್ಟ್ ತಿಂಗಳು. ಯಡಿಯೂರಪ್ಪ ಒಬ್ಬರೇ ಮುಖ್ಯಮಂತ್ರಿ. 1,000 ಕೋಟಿ ರೂಪಾಯಿ
ಒಂದು ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಆಯಿತು. 1,00,000 ಕೋಟಿ ರೂಪಾಯಿಗಳ ನಷ್ಟ ಆಯಿತು. ಪ್ರವಾಹ ಬಂದು ಮನೆಗಳು, ಬೆಳೆ, ಆಸ್ತಿ ಪಾಸ್ತಿ, ಶಾಲಾ ಕಟ್ಟಡಗಳು, ಸರ್ಕಾರಿ ಬ್ರಿಡ್ಜ್ಗಳು, ರಸ್ತೆಗಳು, ಎಲೆಕ್ಟ್ರಿಕ್ ಕಂಬಗಳು ಎಲ್ಲ 1,00,000 ಕೋಟಿ ನಷ್ಟ ಆಯಿತು. ನಾನು ಹೇಳಿದೆ ಕೂಡಲೇ ರಾಜ್ಯಕ್ಕೆ 1,00,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತೇಳಿ. ಯಡಿಯೂರಪ್ಪನವ್ರು ಇಲ್ಲ 1,00,000 ಕೋಟಿ ಆಗಿಲ್ಲ, 50 ಲಕ್ಷ ಕೋಟಿ ರೂಪಾಯಿಗಳು ನಷ್ಟ ಆಗಿದೆ. ಅಲ್ಲ ಎಂತದು 50,000 ಕೋಟಿ ರೂಪಾಯಿಗಳು ನಷ್ಟ ಆಗಿದೆ. ಆಲ್ ರೈಟ್, ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇವರೇ ಕೇಂದ್ರ ಸರ್ಕಾರಕ್ಕೆ 35,000 ಕೋಟಿ ರೂಪಾಯಿಗಳ ಪರಿಹಾರ ಕೇಳಿ ರಿಪೋರ್ಟ್ ಕೊಟ್ಟರು, ಮನವಿ ಕೊಟ್ಟರು. ಎಷ್ಟು? 35,000. ಪ್ರಧಾನಮಂತ್ರಿಗಳು ತಿಂಗಳಿಗೆ 4 ಸಾರಿ ವಿದೇಶಗಳಿಗೆ ಹೋಗ್ತಾರೆ, ಬೇರೆ ಕಡೆ ಪ್ರಕೃತಿ ವಿಕೋಪ ಆದಾಗ ಹೋಗ್ತಾರೆ. ಕರ್ನಾಟಕಕ್ಕೆ ಕಾಲಿಡ್ಲಿಲ್ಲ. ನಾಮಕಾವಸ್ಥೆಗಾಗಿ ಒಬ್ಬರು ಫೈನಾನ್ಸ್ ಮಿನಿಸ್ಟರು ನಿರ್ಮಲಾ ಸೀತಾರಾಮನ್ ಮತ್ತೆ ಇನ್ನೊಬ್ರು ಅಮಿತ್ ಶಾ ಇಬ್ಬರು ಏರಿಯಲ್ ಸರ್ವೆ ಮಾಡೋದ್ರು. ಪ್ರಧಾನಮಂತ್ರಿಗಳು ಭೇಟಿ ಕೊಡಲಿಲ್ಲ. ಆಮೇಲೆ ಇವರು 35,000 ಕೋಟಿ ರೂಪಾಯಿ ಪರಿಹಾರ ಕೇಳಿ ಕೊಟ್ಟ ಮೇಲೆ ಅವ್ರು ಕೊಟ್ಟದೆಷ್ಟಪ್ಪ ಅಂತಂದ್ರೆ 1,800 ಕೋಟಿ ರೂಪಾಯಿ. ಎಷ್ಟು? 1,800 ಕೋಟಿ. ಏನ್ ಯಡಿಯೂರಪ್ಪನವ್ರಿಗೆ ಪತ್ರಿಕೆಗಳಲ್ಲಿ ರಾಜಾ ಹುಲಿ, ವೀರಾದಿ ವೀರ, ಶೂರ, ಒಂದು ದಿನ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ನಿಂತ್ಕೊಂಡು ನಮ್ಮ ರಾಜ್ಯಕ್ಕೆ ಇಷ್ಟು ನಷ್ಟ ಆಗಿದೆ ಕೊಡ್ರಿ ಅಂತ ಕೇಳಲಿಲ್ಲ. ಹ್ಮ್ 25 ಜನ ಗೆಲ್ಸ್ಕೊಟ್ರು ಸಂಸದರನ್ನ ಕರ್ನಾಟಕದಿಂದ. ಒಬ್ಬ ಸಂಸದ ತುಟಿ ಪಿಟಿಕನ್ನಿಲ್ಲ. ಇದನ್ನು ಸಾಧನೆ ಅಂತ ಕರಿಬೇಕಾ? ಸಾಧನೆ ಅಂತ ಕರಿಬೇಕಾ ಇದನ್ನ? ಇವತ್ತಿನವರೆಗೆ ಸರಿಯಾಗಿ ಮನೆ ಕಟ್ಟಿಸ್ಕೊಡಕ್ಕಾಗಿಲ್ಲ, ಶಾಲಾ ಕೊಠಡಿಗಳು ಕಟ್ಟಿಕೊಟ್ಟಿಲ್ಲ. ಏನ ಕೊರೋನಾ ಬಂದರಿಂದ ಶಾಲೆ ನಡೀತಾ ಇಲ್ಲ. ಇದ್ದೀರ ಪಾಪ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಎಲ್ಲಿ ಹೋಗಿ ಕೂತ್ಕೋಬೇಕಾಗಿತ್ತು? ಪಾಠ ಎಲ್ಲಿ ಮಾಡ್ತಿದ್ರು ಅವರಿಗೆ? ದಿಸ್ ಇಸ್ ದಿ ಪೊಸಿಷನ್. ಪ್ರವಾಹ ಪೀಡಿತರಿಗೆ ಸರಿಯಾಗಿ ಪರಿಹಾರ ಕೊಡಲಿಲ್ಲ, ಮನೆಗಳು ಕಟ್ಟಿಸ್ಕೊಡ್ಲಿಲ್ಲ. ಇವತ್ತಿನವರಿಗೆ ಪ್ರವಾಹದಲ್ಲಿ ಹಳ್ಳಿಗಳಲ್ಲಿ ಇವೆಲ್ಲ ಸಣ್ಣ ಪುಟ್ಟ ಅಂಗಡಿಗಳು, ಹೋಟೆಲ್ಗಳು, ಫ್ಲೋರ್ ಮಿಲ್ಗಳು ಅವು ಈ ಥರದವು ಇಟ್ಕೊಂಡಿದ್ರಲ್ಲ, ಇವೆಲ್ಲ ನಷ್ಟ ಆಗೋಯ್ತು. 1 ರೂಪಾಯಿ ಕೊಡಲಿಲ್ಲ ಪರಿಹಾರ. ಸೊ ದಿಸ್ ಗೌರ್ಮೆಂಟ್ miserably failed. ಪ್ರವಾಹ ಪೀಡಿತರಿಗೆ ಪ್ರವಾಹ ಎದುರಿಸಲಿಕ್ಕೆ ಈ ಸರ್ಕಾರದ ಕೈಲಿ ಆಗಲಿಲ್ಲ. ಇದು ನಂಬರ್ 1. ಆಮೇಲೆ ಆ ಚುನಾವಣೆ ಬೇರೆ, ಅದೊಂದು ಮಧ್ಯದಲ್ಲಿ ಬೈ ಎಲೆಕ್ಷನ್ ಬಂತು. ಅದರಲ್ಲಿ 1-2 ತಿಂಗಳು ಓಡಾಡ್ಕೊಂಡು ಇದ್ಬಿಟ್ಟಿದ್ರು. ಅದಕ್ಕೊಂದಷ್ಟು ದುಡ್ಡು ಖರ್ಚು ಮಾಡಿ, ಯದ್ವಾತದು ದುಡ್ಡು ಖರ್ಚು ಮಾಡಿ ಚುನಾವಣೆಗಳನ್ನ ಗೆದ್ಕೊಂಡು ನಾವು ಜನ ಆಶೀರ್ವಾದ ಮಾಡಿದ್ರು, ನಮಗೆ 15ರಲ್ಲಿ 12 ಗೆದ್ದಿದ್ದೀವಿ ಅಂತ ಬೆಂತಟ್ಗಳಕ್ಕೆ ಶುರು ಮಾಡೋದು. ಒಂದೊಂದು ಉಪಚುನಾವಣೆಗೆ 25-30 ಕೋಟಿ ಖರ್ಚು ಮಾಡಿದ್ರು.
ಕೆಲವು ಕಡೆ 50-60 ಕೋಟಿ ಖರ್ಚು ಮಾಡಿದ್ರು. ಸೊ ಇವನ್ನೆಲ್ಲ ಸಾಧನೆಗಳು ಅಂತ ಹೇಳ್ಕೊತಾ ಇದ್ದಾರೆ. ನಾವು 15ರಲ್ಲಿ 12 ಗೆದ್ದಿಲ್ವೋ, 28ರಲ್ಲಿ 25 ಗೆದ್ದಿಲ್ವೋ ಲೋಕಸಭೆಯಲ್ಲಿ. ಕೊರೋನಾ ಬಂತು. ಕೊರೋನಾ ಕರ್ನಾಟಕಕ್ಕೆ ಕಾಲಿಟ್ಟದೆ ಯಾವಾಗ? ಮಾರ್ಚ್ 9, 2020. ಮೊದಲನೇ ಕೇಸು ರಿಪೋರ್ಟ್ ಆದ್ದು ಗುಲ್ಬರ್ಗಾದಲ್ಲಿ. ಮಾರ್ಚ್ 9, 2020ರಲ್ಲಿ ಮೊದಲನೇ ಕೇಸು ಆಯಿತು. ಮಾರ್ಚ್ 24ಕ್ಕೆ ನರೇಂದ್ರ ಮೋದಿ ಅವರು ಲಾಕ್ಡೌನ್ ಘೋಷಣೆ ಮಾಡಿದ್ರು. ಅವತ್ತು ನರೇಂದ್ರ ಮೋದಿ ಅವರು ಭಾಷಣ ಏನ್ ಗೊತ್ತಾ? ಮಹಾಭಾರತ ಯುದ್ಧ 18 ದಿನ ನಡೀತು, ಪಾಂಡವರು ಗೆದ್ರು. ಈಗ ಕೊರೋನಾ ಯಾಕಂದ್ರೆ 21 ದಿನ ಡಿಕ್ಲೇರ್ ಮಾಡಿದ್ರು. 21 ದಿನದಲ್ಲಿ ನಾವು ಗೆಲ್ತೀವಿ ಕೊರೋನಾನ, ನಿಮ್ಗೆಲ್ರಿಗೂ ನೆಮ್ಮದಿ ಜೀವನ ಕೊಡ್ತೀವಿ ಅಂತಂದ್ರು. ಈಗ ಎಷ್ಟು ದಿನ ಆಯ್ತು? ಅವತ್ತು ಕೊರೋನಾ ಸೋಂಕಿತರ ಸಂಖ್ಯೆ ಇದ್ದದ್ದು ಇಡೀ ದೇಶದಲ್ಲಿ 564. ಮಾರ್ಚ್ 24, 2020ರಲ್ಲಿ when the lockdown was announced, ಸೋಂಕಿತರ ಸಂಖ್ಯೆ 564. Today what is the position? 16 ಲಕ್ಷನಾ? 15 ಲಕ್ಷ ಚಿಲ್ಲರೆ, 14 ಲಕ್ಷ, ನಿಯರ್ಲಿ 16 lakhs. 564ರಿಂದ 16 ಲಕ್ಷ. ಮತ್ತೆ ಏನ್ ಕಂಟ್ರೋಲ್ ಮಾಡಿದ್ರಿ ನೀವು? ಲಾಕ್ಡೌನ್ ಮಾಡಿದ್ರಿ. ಈ ರೋಗ ಕಂಟ್ರೋಲ್ ಮಾಡಿದ್ರ ಯಡಿಯೂರಪ್ಪನವ್ರೆ? ಬೆನ್ ತಟ್ಟಿಗತ್ತಿರಲ್ಲ. When it is possible for a Delhi to control it and contain it, why not to Karnataka? ಮಹಾರಾಷ್ಟ್ರದವರು ಕಂಟ್ರೋಲ್ ಮಾಡಕ್ ಸಾಧ್ಯ ಆದ್ರೆ ನೀವು ಹೇಗೆ ಮಾಡಕ್ ಆಯ್ತಾ ಇಲ್ಲ? ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದೀರಿ, ಲೆಕ್ಕ ಕೇಳಿದ್ರು ಕೊಡಲ್ಲ, ನೀವು ಸುಳ್ಳು ಹೇಳ್ತೀರಿ. ಯಾಕೆ ಕಂಟ್ರೋಲ್ ಮಾಡಲಿಲ್ಲ? ಕರ್ನಾಟಕದಲ್ಲಿ ಮಾರ್ಚ್ 9ನೇ ತಾರೀಕು ಒಂದೇ ಒಂದು ಕೇಸ್ ಇದ್ದದು, ಇವತ್ತೆಷ್ಟಾಗಿದೆ? 1 ಲಕ್ಷ ಚಿಲ್ಲರೆ. 1 ಲಕ್ಷ ಚಿಲ್ಲರೆ. More than 2,000 people have died. ದೇಶದಲ್ಲಿ 30,000ಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ವಾಟ್ ಈಸ್ ದಟ್ ಯು ಹ್ಯಾವ್ ಡನ್? ಇದು ಹೇಳಿದ್ರೆ ಸಿದ್ದರಾಮಯ್ಯನವರು ನೋಡ್ರಿ ಕೋಆಪರೇಟ್ ಮಾಡೋದು ಬಿಟ್ಬಿಟ್ಟು ನಮಗೆ ಟೀಕೆ ಮಾಡ್ತಾ ಇದ್ದಾರೆ. ನಾವು 3 ತಿಂಗಳ ಕಾಲ ಸತತವಾಗಿ ಬಾಯಿ ಮುಚ್ಚಿಕೊಂಡು ಸಪೋರ್ಟ್ ಮಾಡೋದು, ಎಲ್ಲ ಬೆಂಬಲ ಕೊಟ್ಟು 3 ಸಾರಿ ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಮ್ಮ ಸಲಹೆಗಳನ್ನೆಲ್ಲ ಕೊಟ್ಟು ಒತ್ತಾಯಗಳನ್ನೆಲ್ಲ ಮಾಡೋದು, ಏನೇನು ಮಾಡಬೇಕು ಅಂತ ಹೇಳೋದು. ನಾವು ಹೇಳೋದು ಒಂದೇ ಒಂದು ಮಾಡಲಿಲ್ಲ ಯಡಿಯೂರಪ್ಪ. ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ, ಡೆಲಿಗೇಷನ್ ಮೀಟಿಂಗ್ ನಲ್ಲಿ ಸಲಹೆಗಳು ಕೊಟ್ಟು, ರೈತ ಸಂಘ, DSS ನಾವು ಎಲ್ಲ ಒಟ್ಟಿಗೆ ಹೋಗಿ, ರೈತ ಸಂಘದವ್ರು ನಾವೆಲ್ಲ ಒಟ್ಟಿಗೆ ಹೋಗಿ ಕೊಟ್ಟು, ಸುಮಾರು 24 ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ನ ಕೊಟ್ಟು ಏನು ಮಾಡಲಿಲ್ಲ. ಆನ್ ದಿ ಅದರ್ ಹ್ಯಾಂಡ್
ಯಾವಾಗ ಇವರು ದುಡ್ಡು ಹೊಡೆಯಕ್ಕೆ ಶುರು ಮಾಡಿದ್ರು, ನಮ್ ಗಮನಕ್ಕೆ ಬಂತು, ಆಗ ನಾ ಟೀಕೆ ಮಾಡಕ್ ಶುರು ಮಾಡಿದೆ. ನಾನು ಜುಲೈ 3ನೇ ತಾರೀಕಿನವರೆಗೂ ಕೂಡ ಮಾತಾಡಿರ್ಲಿಲ್ಲ. ಜುಲೈ 3ನೇ ತಾರೀಕು ಫಾರ್ ದಿ ಫಸ್ಟ್ ಟೈಮ್ ಮಾರ್ಚ್ನಿಂದ ಜುಲೈವರೆಗೂ ಕೋಆಪರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಜುಲೈ 3ನೇ ತಾರೀಕು ನಾನು ಹೇಳಿದೆ 3,000 ಚಿಲ್ಲರೆ ಕೋಟಿ ಕೊರೋನಾ ಖರ್ಚು ಮಾಡಿದ್ದಾರೆ, ಅದ್ರಲ್ಲಿ 50% ಲೂಟಿ ಹೊಡೆದು ಬಿಟ್ಟಿದ್ದಾರೆ ಅಂತ ಹೇಳಿದೆ. ಕೊರೋನಾನು ಇವರು ನಿಯಂತ್ರಣ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ. ಇವ್ರು ಹೆಂಗೆ ಅಂತಂದ್ರೆ, ಯಡಿಯೂರಪ್ಪನವರು ಈ ಸಂಭ್ರಮಾಚರಣೆ ಇದೆಯಲ್ಲ, ಸೂತಕದ ಮನೆಗಳಿದ್ದಾವೆ ಕರ್ನಾಟಕದಲ್ಲಿ. ಅನೇಕ ಜನ ಸತ್ತಿದ್ದಾರೆ, 2,000 ಚಿಲ್ಲರೆ ಜನ ಸತ್ತಿದ್ದಾರೆ. ದೇಶದಲ್ಲಿ 30,000 ಜನ ಸತ್ತಿದ್ದಾರೆ. 1,00,000 ಜನರಿಗೆ ರೋಗ ಬಂದಿದೆ, ಕಾಣಿಸ್ಕೊಂಡಿದೆ, ಟೆಸ್ಟ್ ಮಾಡಿ ಬಂದಿರೋವು, ಗೊತ್ತಾಗಿರೋವು. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಸಂಭ್ರಮಾಚರಣೆ ಮಾಡ್ಕೋಬೇಕಾಗಿತ್ತ? ಇಂಥ ಸಂದರ್ಭದಲ್ಲಿ ದುಡ್ಡು ಹೊಡಿಬೇಕಾಗಿತ್ತ ನೀವು? ಏನು ಸಾಧನೆ ಮಾಡದೇನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ. ಅಡ್ವರ್ಟೈಸ್ಮೆಂಟ್ಗಳಿಗೆ ಪುಸ್ತಕ, ಕನ್ನಡಪ್ರಭದವರು ಒಂದು ಮ್ಯಾಗ್ಜಿನ್ ತರನೇ ಇದು ಮಾಡ್ಬಿಟ್ಟಿದ್ದಾರೆ. ಪಾಪ ನಿಮ್ಮದು ತಪ್ಪು ಅಂತ ಹೇಳಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನೀವು ಹಾಕ್ತೀರಿ. ಪಾಪ ಬರ್ಕೊಡ್ತಾರೆ, ಹಾಕ್ತೀರಿ. ನೀವೇ ರಿಪೋರ್ಟ್ ಮಾಡೋದು ಬೇರೆ, ಅಡ್ವರ್ಟೈಸ್ಮೆಂಟ್ನಲ್ಲಿ ಬರ್ಕೊಡೋದು ಬೇರೆ. ಇವೆಲ್ಲ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ, ಟಿವಿಗಳಲ್ಲೆಲ್ಲ ನೋಡ್ತಾ ಇದ್ದೀರಿ. ಆಂಬ್ಯುಲೆನ್ಸ್ ಇಲ್ಲ, ಬೆಡ್ ಸಿಕ್ಕೋದಿಲ್ಲ, ರೋಗಿಗಳಿಗೆ ಅಡ್ಮಿಷನ್ ಸಿಕ್ಕಲ್ಲ, ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಇಲ್ಲ. ಮತ್ತೇನ್ ಮಾಡಿದ್ರಿ ನೀವು? ಸಾಧನೆ ಅಲ್ಲಲ್ವೇನ್ರಿ ಮಾಡ್ಬೇಕಾಗಿದ್ದದು? ನಿಮ್ ಸಾಧನೆ ಅಲ್ಲಲ್ವೇನಪ್ಪ ತೋರ್ಬೇಕಾಗಿದ್ದದು? ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರಲ್ಲ. ನಾನು ಅದಕ್ಕೆ ಹೇಳಿದೆ, ನಾನು ಇದನ್ನ ಏನಿದು ಅದು ಹೇಳ್ತೀನಿ ಕೊನೆಗೆ. ಸಮಯ ಜಾಸ್ತಿ ಪರವಾಗಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಆದ್ರೂ ನಿಮಗೆ ಟೈಮ್ ಇದ್ರೆ ಹೇಳ್ತೀನಿ. ಆಯ್ತಾ? ನಾನೇನ್ ಮಾಡಿದೆ, 3ನೇ ತಾರೀಕು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ ತಕ್ಷಣನೇ 20ನೇ ತಾರೀಕು, 3ನೇ ತಾರೀಕು ನಾನು ಮಾಡಿದ್ದು, 20ನೇ ತಾರೀಕು ಬಂದು ಇಬ್ರು ಮಂತ್ರಿಗಳು, ಮಿಸ್ಟರ್ ಶ್ರೀರಾಮುಲು ಅಂಡ್ ಅಶ್ವಥ್ ನಾರಾಯಣ, ಇಬ್ರು ಬಂದು ಏನ್ ಪ್ರೆಸ್ಗೆ ಹೇಳಿದ್ರು, ಸಿದ್ದರಾಮಯ್ಯನವರು 3,000 ಚಿಲ್ಲರೆ ಕೋಟಿ ಖರ್ಚಾಗಿದೆ ಕೊರೋನಾಕ್ಕೆ, ನಾವು ಖರ್ಚು ಮಾಡಿರದೆ 324 ಕೋಟಿ ಅಂತ ಹೇಳಿದ್ರು. ಸುಳ್ಳೆ. ನಾನು ಮಾಡಿದ್ದು 3, ಅವ್ರು ಹೇಳಿದ್ದು 20. ಅಂದ್ರೆ 17 ದಿನ ಡಿನೇನೆ ಮಾಡಕ್ ಹೋಗಿಲ್ಲ ಅವರು. ಯಾಕಂದ್ರೆ ಕದ್ದು ಬಿಟ್ಟಿದಾರಲ್ಲ. ಆಮೇಲೆ ನಾನು ಎಲ್ಲ ಸುಳ್ಳು ಹೇಳ್ತಾರೆ ಅಂತಂದ್ಮೇಲೆ ಕೆಲವು ದಾಖಲಾತಿಗಳನ್ನೆಲ್ಲ ಮಾಡಿ, ಎಷ್ಟನೇ ತಾರೀಕು ಅದು ಮಾಡಿದ್ದು? ಎಷ್ಟನೇ ತಾರೀಕು ಪ್ರಭಾಕರ್? ಗುರುವಾರ. ತಾರೀಕು ಅಷ್ಟು ಗೊತ್ತಿಲ್ಲ. 23. 23ನೇ ತಾರೀಕು ನಾನು ಡಿ ಕೆ ಶಿವಕುಮಾರ್ ಜಂಟಿ ಪತ್ರಿಕಾಗೋಷ್ಠಿ ಕರೆದು ಹೇಳ್ದು,
14 ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡಿ ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೆಲ್ಲ ಹೇಳೋದು. ವೆಂಟಿಲೇಟರ್ಸ್ ನಲ್ಲಿ ಹೆಂಗ್ ಮಾಡಿದ್ದಾರೆ, ಮಾಸ್ಕ್ ನಲ್ಲಿ ಹೆಂಗ್ ಮಾಡಿದ್ದಾರೆ, PPE ಕಿಟ್ ನಲ್ಲಿ ಹೆಂಗ್ ಮಾಡಿದ್ದಾರೆ, ಸ್ಯಾನಿಟೈಸರ್ಸ್ ನಲ್ಲಿ ಹೆಂಗ್ ಮಾಡಿದ್ದಾರೆ, ಇದು ಥರ್ಮಲ್ ಸ್ಕ್ಯಾನಿಂಗ್ ನಲ್ಲಿ ಹೆಂಗ್ ಮಾಡಿದ್ದಾರೆ, ಇವೆಲ್ಲನೂ ಕೂಡ ದಾಖಲಾತಿಗಳ ಮೂಲಕ ಹೇಳಿದೆ. ಅದಾದ ತಕ್ಷಣ ಅವತ್ತೇ ನಾನು 11:30 ಮಾಡಿದ್ರು. ನಾವು 3 ಗಂಟೆಗೆ 5 ಜನ ಮಂತ್ರಿಗಳು ಬಂದು ಕೂತ್ಕೊಂಡ್ರು. ಭಯ ನೋಡಿ ಹೆಂಗಿದೆ ಪಾಪ ಅವ್ರಿಗೆ. ಚೀಫ್ ಮಿನಿಸ್ಟರ್ ಕರೆದಿದ್ರು ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ 3 ಗಂಟೆಗೆ ಪ್ರೆಸ್ ಅಡ್ರೆಸ್ ಮಾಡಕ್ಕೆ. ಚೀಫ್ ಮಿನಿಸ್ಟರ್ ಬೇಡಪ್ಪ ನೀವು ಹೋಗ್ರೆ 5 ಜನ ಅಂತ ಕಳಿಸ್ಬಿಟ್ರು. 5 ಜನ ಬಂದು ಕೂತ್ಕೊಂಡು ಸುಳ್ಳು ಹೇಳಿದ್ರು. ಬಂದು 324 ಕೋಟಿ ಖರ್ಚಾಗಿತ್ತು ಅಂತ ಹೇಳಿದ್ರಲ್ಲ, ಅವತ್ತು ಎಷ್ಟು ಹೇಳಿದ್ರು ಗೊತ್ತಾ? 2118 ಕೋಟಿ ಹೇಳಿದ್ರು. 2118 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ರು. 324 ಕೋಟಿಯಿಂದ ಒಂದೇ ಸಾರಿ ಜಂಪ್ ಆಗ್ಬಿಟ್ರು ಅಲ್ಲಿಗೆ 2000 ಚಿಲ್ಲರೆ ಕೋಟಿಗೆ. ನಾನು ಹೇಳದ್ದು ಬರೀ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಲೇಬರ್ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿ 4,000 ಚಿಲ್ಲರೆ 4,164 ಕೋಟಿ ಅಂತ ಹೇಳಿದ್ದೆ ನಾನು. ನನಗೆ ಸಿಕ್ಕಿದ್ದ ಮಾತುಗಳು, ದಾಖಲಾತಿಗಳು. ಅದಕ್ಕೇನು ಅವರು ಉತ್ತರ ಕೊಡಕ್ ಹೋಗನೇ ಇಲ್ಲ. ಯಾವ ದಾಖಲಾತಿಗಳನ್ನೂ ಕೂಡ ಕೊಡ್ಲಿಲ್ಲ ಅವರು ಗಿರಾಕಿಗಳು. ಇನ್ನೊಂದು ದಿನ ಬಂದು ಇದ್ರ ಬಗ್ಗೆ ಪರಮೇಶ್ವರ ಬರ್ತಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಎಲ್ಲ ದಾಖಲಾತಿಗಳೆಲ್ಲ ನಿಮ್ಮ ಮುಂದೆ ಇಡ್ತಾರೆ. ನಾನು ಅದ್ರ ಬಗ್ಗೆ ಈಗ ದೀರ್ಘವಾಗಿ ಮಾತಾಡಕ್ ಹೋಗಲ್ಲ. ಸೊ ಇದು ಈ ಕೊರೋನಾ ರೋಗ ಇರುವಾಗ್ಲೇನೆ ಕೆಲವು ರೈತ ವಿರೋಧಿ, ಜನ ವಿರೋಧಿ ಕಾನೂನುಗಳನ್ನ ಇವತ್ತು ಸುಗ್ರೀವಾಜ್ಞೆಗಳ ಮೂಲಕ ತಂದಿದ್ದಾರೆ. ಒಂದು ಎಪಿಎಂಸಿ ಆಕ್ಟ್ಗೆ ತಿದ್ದುಪಡಿ ತಂದಿದ್ದಾರೆ. ಎಪಿಎಂಸಿ ಆಕ್ಟ್ ಕರ್ನಾಟಕದಲ್ಲಿ 177 ಎಪಿಎಂಸಿಗಳಿದ್ದಾವೆ. ತಂದು ಈಗ ಲೈಸೆನ್ಸ್ಡ್ ಟ್ರೇಡರೇ ವ್ಯಾಪಾರ ಕೊಂಡ್ಕೊಳ್ಳಗಿಲ್ಲ, ಮಾರುಕಟ್ಟೆಲೆ ಕೊಂಡ್ಕೊಳ್ಳಗಿಲ್ಲ. ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಹೊರಗಡೆ, ಔಟ್ಸೈಡ್ ದಿ ರೆಗ್ಯುಲೇಟೆಡ್ ಮಾರ್ಕೆಟ್. ಆಗ ಮಾಡಕ್ ಬಿಟ್ಟಿದ್ದಾರೆ. ರಥ ಶ್ರೀಮಂತರು ಕೊಂಡ್ಕೊಂಡು ಹೋರ್ಡಿಂಗ್ ಮಾಡ್ಕೊಂಡು ಬೆಲೆ ಗಗನಕ್ಕೇರಿದಾಗ ಆಗ ಮಾರುಕಟ್ಟೆ ಬಿಟ್ಟು ಮಾರಾಟ ಮಾಡ್ಕೊಳ್ಳೋದು ಅವರು. ಅದಕ್ಕೆ ಏನ್ ಮಾಡಿದ್ದಾರೆ, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ಗೂ ತಿದ್ದುಪಡಿ ತಂದ್ಬಿಟ್ಟಿದ್ದಾರೆ. ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅದಕ್ಕೂ ತಿದ್ದುಪಡಿ ತಂದ್ಬಿಟ್ಟಿದ್ದಾರೆ. ಸುಮಾರು 10 ಫುಡ್ ಗ್ರೈನ್ಸ್ಗಳ ಮೇಲೆ ಅವರು ಹೋರ್ಡಿಂಗ್ ಮಾಡ್ಕೊಂಡಿದ್ರನ್ನ ಇವರು ಜಪ್ತ್ ಮಾಡಗಿಲ್ಲ, ಹೋಗಿ ಇನ್ಸ್ಪೆಕ್ಷನ್ ಮಾಡಗಿಲ್ಲ, ರೈಡ್ ಮಾಡಗಿಲ್ಲ. ಅದರ ಅರ್ಥ ನೀವು ಎಷ್ಟಾರು ಹೋರ್ಡ್ ಮಾಡ್ಕೊಳ್ಳಿಯಪ್ಪ. ಈಗೆಂದ ನಾವೆಲ್ಲ ಮೊದಲು ಏನಾಯ್ತು, ಏನಾದ್ರು ಬೆಲೆ ಏರಿಕೆ ಆಗ್ಬಿಟ್ರೆ ನಾವು ಯಾರ್ಯಾರು ವ್ಯಾಪಾರಗಾರ ಇದ್ದಾರೆ ಅವ್ರು ಗೋಡೌನ್ಗಳನ್ನ ರೈಡ್ ಮಾಡ್ತಿದ್ದವು. ಅವ್ರು ಹೋರ್ಡ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ತೆಗೆದು ಹೊರಗಡೆ ಬಿಡ್ತಿದ್ದವು. ಈಗ ಅದನ್ನು ಮಾಡಾಗಿಲ್ಲ. ಅದು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್, ಎಪಿಎಂಸಿ ಆಕ್ಟ್. ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ತಂದ್ಬಿಟ್ಟಿದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇದೆಯಲ್ಲ, ಅದಕ್ಕೆ ಆದಂತ ಒಂದು ದೊಡ್ಡ ಇತಿಹಾಸ ಇದೆ.
1974 when Devraj Arsu was the chief minister, ಭೂ ಸುಧಾರಣಾ ಕಾಯ್ದೆ 1961ಕ್ಕೆ ತಿದ್ದುಪಡಿ ತಗ ಬಂದರು. ಅದು ಒಂದು ಐತಿಹಾಸಿಕವಾದಂತಹ ತಿದ್ದುಪಡಿ. ಕರ್ನಾಟಕದ ಇತಿಹಾಸ ನೀವು ನೋಡಿದ್ರೆ 1950-51 ಇಸ್ವಿಯಿಂದ ಗೇಣಿದಾರರ ಹೋರಾಟ ಇದೆ. 1950-51 ಕಾಗೋಡ್ ಚಳವಳಿ, ಕಾಗೋಡ್ ಸತ್ಯಾಗ್ರಹ, ಅಲ್ಲಿಂದ ಹೋರಾಟ ನಡೀತಾ ಇದೆ. ಗೋಪಾಲ್ ಗೌಡ್ರು, ಲೋಹಿಯಾ ಅವರೆಲ್ಲ ಆ ಹೋರಾಟದಲ್ಲಿ ಭಾಗವಹಿಸಿದ್ರು. ದೇವರಾಜ ಅರಸರವರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ಮಾಡಿ ಸೆಕ್ಷನ್ 63, ಸೆಕ್ಷನ್ 79A ಸೀಲಿಂಗ್ ಮಾಡೋದು. ಸೀಲಿಂಗು ಅಂದ್ರೆ ಒಬ್ಬ ವ್ಯಕ್ತಿ 10 ಯೂನಿಟ್ಗಿಂತ ಜಾಸ್ತಿ ಇಟ್ಕೊಳ್ಳೋಗಿಲ್ಲ. 1 ಯೂನಿಟ್ ಅಂತಂದ್ರೆ ಕುಷ್ಕಿ ಜಮೀನು 5.4 ಎಕರೆ ಅಂದ್ರೆ 54 ಎಕರೆಗಿಂತ ಜಾಸ್ತಿ ಇಟ್ಕೊಳ್ಳೋಗಿಲ್ಲ. ತರಿ ಜಮೀನಾದ್ರೆ 10 ಎಕರೆಗಿಂತ ಜಾಸ್ತಿ ಇಟ್ಕೊಳ್ಳೋಗಿಲ್ಲ. ಕುಷ್ಕಿ ಜಮೀನಾದ್ರೆ 54 ಎಕರೆವರೆಗೆ ಇಟ್ಕೋಬಹುದು ಒಬ್ಬ ವ್ಯಕ್ತಿ. ಸಪೋಸ್ ಒಂದು ಕುಟುಂಬದಲ್ಲಿ 5 ಜನಕ್ಕಿಂತ ಜಾಸ್ತಿ ಇದ್ರೆ ಒಬ್ಬ 2 ಯೂನಿಟ್ ಇಟ್ಕೋಬಹುದು. ಅದು ಮ್ಯಾಕ್ಸಿಮಮ್ 20 ಯೂನಿಟ್ ಅಂತ ಮಾಡಿದ್ರು. ಇವ್ರೇನ್ ಮಾಡಿದ್ರು, ಈಗ 63ಕ್ಕೆ ಮತ್ತೆ ತಿದ್ದುಪಡಿ ಮಾಡಿ 10ರಿಂದ 20 ಮಾಡಿದ್ರು. 20 40 ಮಾಡಿದ್ರು. ಮತ್ತೆ 80 ಮಾಡಿದ್ದಾರೆ. ಈಗ ಕುಷ್ಕಿ ಜಮೀನಾದ್ರೆ ಒಬ್ಬ 432 ಎಕರೆವರೆಗೆ ಕೊಂಡ್ಕೋಬಹುದು. 432 ಎಕರ್ಸ್ ವರೆಗೆ ಕೊಂಡ್ಕೋಬಹುದು. 79AB ಏನ್ ಹೇಳ್ತಿತ್ತು ಅಂದ್ರೆ ಕೃಷಿಕರು ಮಾತ್ರ ಇದು ಜಮೀನು ಇಟ್ಕೋಬೇಕು, ಕೃಷಿಕರಲ್ಲದೆ ಇದ್ದವರು ಜಮೀನು ತಗೊಳಗಿಲ್ಲ. ಯಾರು ಕೃಷಿಕರು ಇದ್ದಾರೋ ಅವರು ಜಮೀನು ತಗೋಬೇಕು. ಸೆಕ್ಷನ್ 80 ಸ್ಪೆಸಿಫಿಕ್ ಆಗಿ ಬಾರ್ ಮಾಡ್ತಿತ್ತು. ಯಾವನೇ ಕೃಷಿಕನಲ್ಲದೆ ಇದ್ದವನು, ಕೃಷಿಕೇತರ ಕೃಷಿ ಮಾಡದೇ ಇದ್ದವನು ಕೃಷಿ ಜಮೀನನ್ನ ಕೊಂಡ್ಕೊಳ್ಳಾಗಿರ್ಲಿಲ್ಲ. ದಟ್ ಈಸ್ ಸೆಕ್ಷನ್ 80. ಈಗ ಏನ್ ಮಾಡಿದ್ದಾರೆ, ಸೆಕ್ಷನ್ 79A, 79B, 79C, ಸೆಕ್ಷನ್ 80 ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ಪೂರ್ವಾನ್ವಯವಾಗಿ, ರೆಟ್ರಾಸ್ಪೆಕ್ಟಿವ್ ಆಗಿ. ಇದು ಒಂದು. ಎರಡನೇದು ಏನ್ ಮಾಡಿದ್ದಾರೆ ಅಂತಂದ್ರೆ 79AB ನಲ್ಲಿ ಕೋರ್ಟ್ಗಳಲ್ಲಿ ಕೇಸ್ಗಳಿದ್ದವು. 13,814, ಕರೆಕ್ಟ್ ಬರ್ಕೊಳ್ಳಿ, 13,814. ಯಾಕಂದ್ರೆ ತಪ್ಪು ಬರ್ಕೊಬಿಟ್ಟರು ಅಂತ. 13,814 ಕೇಸ್ಗಳು ವೇರಿಯಸ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇದ್ದವು. ಯಾರು ಕೃಷಿ ಮಾಡದೇ ಇದ್ದವ್ರು ತಗೊಂಡಿರ್ತಕ್ಕಂಥ ಜಮೀನುಗಳು ತಗೊಂಡಿದ್ದಂಥ ಕೇಸ್ಗಳು. ಬೆಂಗಳೂರು ಮೈಸೂರಿನಲ್ಲೇ, ಬೆಂಗಳೂರು ರೂರಲ್ನಲ್ಲೇ 1,800 ಕೇಸ್ಗಳಿದ್ದವು. ಬೆಂಗಳೂರು ಅರ್ಬನ್ ನಲ್ಲಿ 1,080 ಕೇಸ್ಗಳಿದ್ದವು. ಮೈಸೂರಿನಲ್ಲಿ 996 ಕೇಸ್ಗಳಿದ್ದವು. ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ ಇಲ್ಲೆಲ್ಲ ಜಾಸ್ತಿ ಕೇಸ್ಗಳಿದ್ದವು. ಯಾಕೆ ಮಾಡಿದ್ರು ಇದನ್ನ? ಈಗ ವೇರ್ ವಾಸ್ ದಿ ನೆಸೆಸಿಟಿ? ಐ ವಾಂಟ್ ಟು ನೋ. ಕಾರಣ ಇರಬೇಕಲ್ಲ, ಒಂದು ಕಾನೂನು ಮಾಡಬೇಕಾದ್ರೆ
ದೇರ್ ಮಸ್ಟ್ ಬಿ ಸ್ಪೆಸಿಫಿಕ್ ರೀಸನ್. ಜನರ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ. ಬಹಳ ತುರ್ತು ಅಗತ್ಯ ಇತ್ತಾ? ಇಲ್ಲ. ಅಸೆಂಬ್ಲಿ ಇಲ್ಲದೆ ಇರೋ ಹೋಗಿ ಮಾಡಬೇಕಾದ್ರೆ, ಒಂದು ಆರ್ಡಿನೆನ್ಸ್ ಹೊರಡಿಸ್ಬೇಕಾದ್ರೆ ಎಮರ್ಜೆನ್ಸಿ ಇರಬೇಕು. ಅದಿಲ್ಲ. ಯಾಕೆ ಮಾಡಿದ್ರಿ? ವಾಟ್ ಈಸ್ ಯರ್ ಇಂಟೆನ್ಷನ್? Their intention is very, very clear. It's a mala fide intention, not with bona fide intention. ಈಗ ಯಾರು ಬೇಕಾದ್ರೂ ಜಮೀನು ತಗೋಬಹುದು. ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ, ಯಾವನ್ ಬೇಕಾದ್ರೂ ಜಮೀನು ತಗೋಬಹುದು. ಡಿಕ್ ಅಂಡ್ ಹ್ಯಾರಿ, ಎನಿ ಬೆಡಿ ಕ್ಯಾನ್, ನಾಟ್ ಓನ್ಲಿ ಅಗ್ರಿಕಲ್ಚರಿಸ್ಟ್, ಎನಿ ನಾನ್ ಅಗ್ರಿಕಲ್ಚರಿಸ್ಟ್ ಕ್ಯಾನ್ ಪರ್ಚೇಸ್ ದಿ ಲ್ಯಾಂಡ್. ಏನು ಅವರೆಲ್ಲ ತಗೊಂಡು ಭತ್ತ, ರಾಗಿ, ಜೋಳ, ಕಬ್ಬು ಬೆಳೆದರು. ಈಗ ಮೈಸೂರು ಸುತ್ತ ಜಮೀನು ತಗೊಂಡವ್ರಲ್ಲ, ಫಾರಮ್ ಹೌಸ್ಗಳು ಮಾಡ್ಕೊಂಡವ್ರಲ್ಲ. ಈಗ ನಾನು ಒಂದು 7 ಎಕರೆ ಮಾಡ್ಕೊಂಡಿದ್ದೀನಿ ಕಾಟೂರ್ ಹತ್ರ. ಅಲ್ಲೇನು ರಾಗಿ ಬೆಳೆದಿನ, ಜೋಳ ಬೆಳೆದಿನ? ಬೆಂಗಳೂರು ಸುತ್ತ ತಗೊಂಡಿರೋರೆಲ್ಲ ಏನು ಜೋಳ ರಾಗಿ ಬೆಳೀತಾ ಇದ್ದಾರ? ಇವರೆಲ್ಲ ಶ್ರೀಮಂತರು ತಗೊಳ್ಳೋರು ಜೋಳ ರಾಗಿ ಬೆಳೆಯಕ, ಭತ್ತ ಬೆಳೆಯಕ, ಕಬ್ಬು ಬೆಳೆಯಕ, ಶೇಂಗಾ ಬೆಳೆಯಕ. ಕೆಲವರು ಇನ್ವೆಸ್ಟ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಕೆಲವರು ಮೋಜು ಮಾಡ್ತಾರೆ. ನನ್ಗಿರೋ ಇನ್ಫಾರ್ಮೇಶನ್ ಪ್ರಕಾರ ಇವರು, ಈ ರಾಜ್ಯ ಸರ್ಕಾರ, ಈ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿದಾರಲ್ಲ, ಹೌಸಿಂಗ್ ಸೊಸೈಟಿಗಳಿದಾರಲ್ಲ, ಇವ್ರ ಲಾಬಿಗೆ ಮಣಿದಿದೆ. ನನಗೆ ಹಿಂದೂ ಪೇಪರ್ ರಿಪೋರ್ಟ್ ಪ್ರಕಾರ ಈ 13,814 ಕೇಸ್ಗಳಲ್ಲಿ 1,70,000 ಎಕರೆ ಇನ್ವಾಲ್ವ್ ಆಗಿದೆ ಅಂತ ಒಂದು ರಿಪೋರ್ಟು. ನನಗೆ ಕರೆಕ್ಟಾಗಿ ರಿಪೋರ್ಟ್ ಗೊತ್ತಿಲ್ಲ, ಕೊಟ್ಟಿಲ್ಲ, ಕೇಳಿದ್ದೀನಿ ನಾನು. ಬರೀ ಬೆಂಗಳೂರು ಎರಡೇ, ರೂರಲ್ ಅರ್ಬನ್ 40,000 ಎಕರೆ ಇದೆ. ಎಷ್ಟು? ಬೆಂಗಳೂರು ಅರ್ಬನ್ ಅಂಡ್ ಬೆಂಗಳೂರು ರೂರಲ್ 41,000 ಎಕರೆ ಇದೆ. ಒಂದು ಎಕರೆಗೆ ಎಷ್ಟು ಬೆಂಗಳೂರು ಸುತ್ತಮುತ್ತ? 2 ಕೋಟಿನ, 3 ಕೋಟಿನ, ಡಿಪೆಂಡಿಂಗ್ ಅಪಾನ್ ದಿ ಡಿಸ್ಟೆನ್ಸ್. 10 ಕೋಟಿವರೆಗೂ ಇದೆ. ಈ ಎಲ್ಲ ಕೇಸ್ಗಳು ಕೂಡ ಈ ಅಮೆಂಡ್ಮೆಂಟ್ ಮಾಡಿದ ಮೇಲೆ all these cases which are pending before the courts are closed, abated ಅಂತ ಇಂಗ್ಲಿಷ್ ಪದ ಉಪಯೋಗಿಸಿದ್ದಾರೆ. ಲೀಗಲ್ ವರ್ಡ್ ಅಬೇಟೆಡ್. ಮುಗಿದೋದೆಲ್ಲ ಕೇಸ್ಗಳೆಲ್ಲ ಹೋದು. ಮಜಾ ಮಾಡದೆ ಇವರು ಸುಮ್ಮನೆ ಮಾಡ್ಬಿಟ್ರ ಇಷ್ಟೆಲ್ಲ. ಇವ್ರಿಗೆ ಸಹಾಯ ಮಾಡಿಕೊಟ್ರಲ್ಲಪ್ಪ, ಸುಮ್ಮನೆ ಮಾಡಿದ್ರ? ನನ್ನ ಪ್ರಕಾರ ಕೋಟಿಗಟ್ಟಲೆ ಹಣ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಇದು ರೈತರಿಗೆ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ. ಈಗ ನಾವು ಪಾಪ ದೇವರಾಜ ಅರಸರವರು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ರು. ಉಳುವವನೇ ಭೂಮಿ ಒಡೆಯ. ಈಗ ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಉಳ್ಳವನೇ ಭೂಮಿ ಒಡೆಯ. ಇವರೆಲ್ಲ ಮೋರ್ ದನ್ 60% ಸಣ್ಣ ಹಿಡುವಳಿದಾರರು ಇರೋದು ನಮ್ಮ ರಾಜ್ಯದಲ್ಲಿ. ಮೋರ್ ದನ್ 60% ಸಣ್ಣ ಹಿಡುವಳಿದಾರರು 2 ಎಕರೆ 3 ಎಕರೆ ಇಟ್ಕೊಂಡ್ರವರು. ಮತ್ತೆ ಈ ಜಮೀನು ಇಟ್ಕೊಳ್ಳೋದಿದೆಯಲ್ಲ, ಇಟ್ಸ್ ಸೋಷಿಯಲ್ ಸ್ಟೇಟಸ್. ನಾ ಜಮೀನು ಇಟ್ಕೊಂಡಿದ್ದೀನಿ ಕಣೆ ಅನ್ನೋದು ಏನು ಇಲ್ಲದೆ ಇದ್ರೆ ಏನು, ನಿರ್ಗತಿಕ ಕಣೆ ಅಂತಾರೆ. 2 ಎಕರೆಯಲ್ಲಿ 3 ಎಕರೆಯಲ್ಲಿ 5 ಎಕರೆಯಲ್ಲಿ 10 ಎಕರೆ ಅವ್ರಿಗೊಂದಷ್ಟು ಜಮೀನು ಅದಪ್ಪ ಅಂತಾರೆ. ಅದು ಜಮೀನು ಇಟ್ಕೊಳ್ಳೋದೇ ಒಂದು ಸೋಷಿಯಲ್ ಸ್ಟೇಟಸ್. ರೈತರಿಗೆ ಜಮೀನು ಇರೋದೇ ಒಂದು ಅವನಿಗೆ ಸ್ವಾಭಿಮಾನ. ಈಗೆಲ್ಲ ಇವರು ಮಾರ್ಕತಾರೆ.
ಅವ್ರ ಹತ್ರ ಹೋಗಿ ನಿಂತ್ಕೋತಾರೆ, ಅವ್ರ ಬಾಗಿಲು ಕಾಯ್ಕೊಂಡು ನಿಂತ್ಕೋಬೇಕಾಗತ್ತೆ. ಮತ್ತೆ ಇಂದಿನ ಹಳೆ ಜಮೀನ್ದಾರಿ ಪದ್ಧತಿ, ಜಾಗೀರ್ದಾರ ಪದ್ಧತಿ ಅದು ವಾಪಸ್ ಬರ್ತದೆ. ಮತ್ತೆ ಫ್ಯೂಡಲ್ ಸಿಸ್ಟಮು ತಲೆ ಎತ್ತುತ್ತೆ. ಮತ್ತೆ ಇವರೆಲ್ಲರನ್ನು ಕೂಡ ಗುಲಾಮರನ್ನಾಗಿ ಮಾಡ್ತಾರೆ. ಸೋಷಿಯಲ್ ಜಸ್ಟಿಸ್ಗೆ ತಿಲಾಂಜಲಿ ಇಡ್ತಾರೆ. ಇದನ್ನ ಈಗ APMC ಆಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಇವಕ್ಕೆಲ್ಲ ತಿದ್ದುಪಡಿ ತಗೊಬಂದು ಹಿಂಗೆ ಮಾಡಿದ್ದಾರೆ. ಎಲ್ಲ ಸುಗ್ರೀವಾಜ್ಞೆಗಳ ಮೂಲಕ ಮಾಡಿರೋದು. ಈ ಮೊನ್ನೆ ಇತ್ತೀಚೆಗೆ ಆ ಲೇಬರ್ ಲಾಗೂ ಕೂಡ ಸುಗ್ರೀವಾಜ್ಞೆ ತಂದ್ಬಿಟ್ಟಿದ್ದಾರೆ. 75 ಗಂಟೆ ಮಾಡ್ತಿದ್ದದನ್ನ 125 ಗಂಟೆ ಮಾಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಯಾರ ಪರ ಇವರು ಹಾಗಾದ್ರೆ? ಲೇಬರ್ ಕಮ್ಯುನಿಟಿ ಪರನ, ಕೃಷಿಕರ ಪರನ, ಇಲ್ಲ ಶ್ರೀಮಂತರ ಪರನ, ಬಂಡವಾಳಶಾಹಿಗಳ ಪರನ? ನನ್ನ ಪ್ರಕಾರ ದಿಸ್ ಪಾರ್ಟಿ ಇಸ್ ನಾಟ್ ಫಾರ್ ಪೂರರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ, ನಾಟ್ ಫಾರ್ಮರ್ಸ್, ನಾಟ್ ಲೇಬರರ್ಸ್. ಕೈಗಾರಿಕೋದ್ಯಮಿಗಳು, ಬಂಡವಾಳಶಾಹಿಗಳು, ಶ್ರೀಮಂತರು, ಅವ್ರ ಪರವಾಗಿರ್ತಕ್ಕಂಥ ಸರ್ಕಾರ ಇದು. ದಿಸ್ ಇಸ್ ವಾಟ್ 1 ವರ್ಷದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದ್ರೋಹ. ಪ್ರಶ್ನೆ ಕೇಳ್ತೀರಾ? ಮೀಸಲಾತಿ ಸೆಂಟ್ರಲ್ ಗವರ್ಮೆಂಟ್ನವ್ರು ಮಾಡೋದು, ಇವರಲ್ಲ. 10% ಮೀಸಲಾತಿ ಕೊಡಬೇಕು ಅದರ್ ದ್ಯಾನ್ ಶೆಡ್ಯೂಲ್ ಕಾಸ್ಟ್, ಬ್ಯಾಕ್ವರ್ಡ್ ಕಮ್ಯುನಿಟಿ. ಬೇರೆಯವ್ರಿಗೆ ಯಾರಿಗೆ ಸಿಕ್ಕಿಲ್ಲೋ ಇಲ್ಲಿವರೆಗೆ ಮೀಸಲಾತಿ, ಅವ್ರಿಗೆ 10% ಕೊಡಬೇಕು ಅಂತ ಮಾಡಿದ್ದಾರೆ. ನನ್ನ ಪ್ರಕಾರ ಇಟ್ ಇಸ್ ಆಲ್ಸೋ ವೈಲೇಷನ್ ಆಫ್ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16. ಓಕೆ, ಜೋರಾಗಿ ಕೇಳಿ. ಎಂತದು? ಅಂದ್ರೆ ಜನರಿಂದ ಆಯ್ಕೆ ಆಗಿರ್ತಕ್ಕ ಸರ್ಕಾರನ ದುರ್ಬಲಗೊಳಿಸ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ತೆಗೆದಾಕ್ಬಿಟ್ರು, ಕರ್ನಾಟಕದಲ್ಲಿ ತೆಗೆದಾಕ್ಬಿಟ್ರು, ರಾಜಸ್ಥಾನದಲ್ಲಿ ತೆಗೆಯಕ್ಕೆ ಹೊರಟಿದ್ದಾರೆ. ಅವೆಲ್ಲ ಅಧಿಕೃತ ಸರ್ಕಾರಗಳು ಅಂತ. ಪಠ್ಯ ಪುಸ್ತಕಗಳು ಈಗ ನಾನು ಹೇಳಿದೆ ನೋಡಪ್ಪ, ಯಾರ್ಯಾರನ್ನ ತೆಗಿಯಕ್ಕೆ ಹೋಗಿದ್ದು ಪಠ್ಯಕ್ರಮದಿಂದ ಇವರು? ಜೇಸಸ್, ಮೊಹಮ್ಮದ್ ಪೈಗಂಬರ್, ಸಂಗೊಳ್ಳಿ ರಾಯಣ್ಣ, ಟಿಪ್ಪು, ಆಮೇಲೆ ರಾಣಿ ಅಬ್ಬಕ್ಕ, ದಕ್ಷಿಣ ಕನ್ನಡ ಜಿಲ್ಲೆ. ಇವ್ರನ್ನ ಯಾಕೆ ತೆಗೆಯಕ್ಕೆ ಹೊರಟಿದ್ರಿ ನೀವು? ಇವರಿಂದ ವಿದ್ಯಾರ್ಥಿಗಳಿಗೆ ಅವರಿಗೆ ಜ್ಞಾನ, ಅವರ ವ್ಯಕ್ತಿತ್ವ ರೂಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೋ ಇಲ್ವೋ? ಇತಿಹಾಸ ಪುರುಷರನ್ನೆಲ್ಲ ಯಾಕೆ ತೆಗೆದು ಹಾಕ್ತೀರಿ? ಸ್ವಾತಂತ್ರ್ಯ ಹೋರಾಟಗಾರ ಈಗೇನೋ ಡ್ರಾಪ್ ಮಾಡಿದೀವಿ ಅಂತ ಹೇಳವ್ರೆ. ಬಟ್ ನಾನು ಹೇಳದ್ದು ಆಗ ನಾವು ಡ್ರಾಪ್ ಮಾಡೋಕೆ ಮುಂಚಿತವಾಗಿ ಟ್ವೀಟ್ ಮಾಡಿದ್ದು ಅದು, ಗೊತ್ತಾಯ್ತಾ? ಯಾರವರು? ಶಿವಕುಮಾರ್ ಎಸ್.
ಸಂಶಯ ಯಾಕೆ ಬರ್ತೋ ಗೊತ್ತಿಲ್ಲ. ಐ ಡೋಂಟ್ ನೋ ಆನ್ ವಾಟ್ ಬೇಸಿಸ್ ಯು ಆರ್ ಮೇಕಿಂಗ್ ದಿಸ್, ಯು ಆರ್ ಎಕ್ಸ್ಪ್ರೆಸಿಂಗ್ ದಿಸ್ ಡೌಟ್ಸ್. ಕೇಳಿ ಶಿವಕುಮಾರ್, ಕೇಳಿ. ನಾ ಹೇಳದ್ಮೇಲೆ ಅವ್ರು ಕೇಳದ್ಮೇಲೆ ಕೇಳಪ್ಪ. ನಾನು ಇದನ್ನ ಕ್ಯಾಬಿನೆಟ್ ಡಿಸಿಷನ್ ಆದ ತಕ್ಷಣನೇ ಸೀನಿಯರ್ ಲೀಡರ್ಸ್ ಮೀಟಿಂಗ್ ಕರೆದಿದ್ದೆ. ನೋಬಡಿ ಇಸ್ ಅಪೋಸ್ಡ್. ಅದಾದ್ಮೇಲೆ ಶಿವಕುಮಾರ್ ಪಾರ್ಟಿನಲ್ಲೇ ಒಂದು ಮೀಟಿಂಗ್ ಕರೆದಿದ್ರು. ಮೈಸೆಲ್ಫ್, ಮಿಸ್ಟರ್ ಖರ್ಗೆ ಅವರು, ಮೊಯ್ಲಿ ಅವರು, ವಿ ಆಲ್ ಎಕ್ಸ್ಪ್ಲೈನ್ಡ್ ಇದರಿಂದ ಆಗ್ತಕ್ಕಂಥ ಅನಾಹುತ. ನೋಬಡಿ ಇಸ್ ಅಪೋಸ್ಡ್. ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಆಸ್ ಎ ಹೋಲ್, you are opposing this amendment to Land Reforms Act. ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ವೇ ಇಲ್ಲ. ಯಾಕಪ್ಪ ಅಂತಂದ್ರೆ ನಾವು ಈಗಾಗಲೇ 2 ಮೀಟಿಂಗ್ ಮಾಡಿದ್ದೀವಿ. ಯಾಕೆ ಅದನ್ನ ನಾವು ಇನ್ನೂ ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡಿಲ್ಲ ಅಂತಾರೆ. ಮೊದಲು ಈ ಭ್ರಷ್ಟಾಚಾರದ್ದು ಜನಗಳ ಹತ್ರ ತಗೋಣ, ಆಮೇಲೆ ನೆಕ್ಸ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟು, APMC ಆಕ್ಟು, ಇದ್ರದ್ದು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟು, ಮತ್ತೆ ಲೇಬರ್ ಲಾ, ಇದನ್ನೆಲ್ಲ ಮಾಡ್ತೀವಿ. ಏನಂತ ನಾನು ನೋಡಪ್ಪ, ನಮ್ ಜೊತೆ ಬಂದು ಹೋರಾಟ ಮಾಡಿ ಅಂತೆಲ್ಲ ಕರೆದಿದ್ದು ನಾನು. ನೀವೇ ಹೋರಾಟ ಮಾಡಿ ಅಂತ. ಅರ್ಥ ಆಯ್ತಾ ನಿಮ್ಗೆ? ನಮ್ ಜೊತೆ ಸೇರ್ಕೊಂಡು ಹೋರಾಟ ಮಾಡಿ ಅಂತೆಲ್ಲ ಕರೆದಿದ್ದು. ನಾವು ಹೋರಾಟ ಮಾಡ್ತೀವಿ, ನೀವು ಹೋರಾಟ ಮಾಡ್ರಿ ಅಂತ ಅವ್ರು ಕರೆದು ಅವ್ರ ಅಭಿಪ್ರಾಯಗಳನ್ನು ಕೂಡ ಕೇಳಿದೆ. DSS ನವರ ಅಭಿಪ್ರಾಯ ಕೇಳಿದೆ, ರೈತ ಸಂಘದ ಮುಖಂಡರುಗಳ ಅಭಿಪ್ರಾಯ ಕೇಳಿದ್ದೀನಿ. ನಾನ್ ಕರೆದ್ರು ಒಂದೇ, ಪಾರ್ಟಿ ಅಧ್ಯಕ್ಷರು ಕರೆದ್ರು ಒಂದೇ ಅಲ್ವೇನಪ್ಪ? ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಅಲ್ವೇನ್ರಿ? ಈಗ ನಾನು ರೆಕಗ್ನೈಸ್ ಮಾಡ್ತೀರಾ ಇಲ್ಲೋ ಲೀಡರ್ ಆಫ್ ದಿ ಅಪೋಸಿಷನ್ ಅಂತ? ಸ್ಪೀಕರ್ ರೆಕಗ್ನೈಸ್ ಮಾಡೋರೆ, ನೀವು ಮಾಡ್ತೀರಾ ಇಲ್ಲೋ? ಅದೇನ್ ಪಾರ್ಟಿ ಅಧ್ಯಕ್ಷರು ಕರೀತಾರೆ, ಗೊತ್ತಾಯ್ತಾ? ಪಾರ್ಟಿ ಅಧ್ಯಕ್ಷರು ಕೂಡ ಒಂದು ಮೀಟಿಂಗ್ ಮಾಡಾಗಿದೆ ಈಗ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ. ಓಕೆ, $13,814. ಈಗೆಲ್ಲ ಕ್ಲೋಸ್ ಆಗ್ಬಿಟ್ಟು ಅಲ್ಲ ಶಿವಕುಮಾರ್. ನಾನು ಈ ಆಕ್ಟ್, ಈ ತಿದ್ದುಪಡಿನೇ ಚಾಲೆಂಜ್ ಮಾಡಬೇಕು. ತಿದ್ದುಪಡಿ ಇಟ್ ಸೆಲ್ಫ್ ಇಸ್ ನಾಟ್ ವಿತ್ ಬೋನಫೈಡ್ ಇಂಟೆನ್ಷನ್ ಮಾಡಿರೋದಲ್ಲ, ಇದು ವಿತ್ ಮ್ಯಾಲಫೈಡ್ ಇಂಟೆನ್ಷನ್ ಮಾಡಿರೋದು. ಅದರಿಂದ ಎನಿ ಲಾ ಆರ್ ಎಂಥದ್ದು ಇದು ಸುಗ್ರೀವಾಜ್ಞೆ, ಏನು ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ, ಆರ್ಡಿನೆನ್ಸ್, ಸದುದ್ದೇಶದಿಂದ ಮಾಡಬೇಕು. ಇದು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅದರಿಂದ ಯಾರಿಗೋ ಸಹಾಯ ಮಾಡಕ್ಕೆ, ಯಾರಿಗೋ ದುಡ್ಡು ಹೊಡೆಯಕ್ಕೆ ಮಾಡಿರ್ತಕ್ಕಂಥದ್ದು. ಅದರಿಂದ ದೇರ್ ಇಸ್ ಎ ಗುಡ್ ಕೇಸ್ ಇನ್ ದಿಸ್. ಇದನ್ನು ಕೂಡ ಕೋರ್ಟ್ಗೆ ಹೋಗೋ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಇದು 1 ವರ್ಷಕ್ಕೆ ಸಂಬಂಧಪಟ್ಟದ್ದ? ಮತ್ತೆ ಸುಮ್ನಿರ್ರಿ, 1 ವರ್ಷಕ್ಕೆ ಸಂಬಂಧಪಟ್ಟದ್ದು ಕೇಳ್ರಿ, ಅದ ಆಮೇಲೆ ಹೇಳ್ತೀನಿ ಇನ್ನೊಂದಿನ. ಕುಮಾರಸ್ವಾಮಿ ಬಗ್ಗೆ ಇನ್ನೊಂದಿನ ಹೇಳ್ತೀನಪ್ಪ. ನಾನೇನು ಯಾವ್ದಕ್ಕೂ ತಪ್ಪಿಸ್ಕೊಂಡು ಓಡೋವನಲ್ಲ. ಆದ್ರೆ ಇವತ್ತು ಕರೆದಿರೋದು, ಸಂವಾದ ಇರೋದು ಯಡಿಯೂರಪ್ಪನವರ 1 ವರ್ಷದ ಆಡಳಿತ, ಗೊತ್ತಾಯ್ತಾ? ಕುಮಾರಸ್ವಾಮಿ ಬರ್ತಾನೆ 1 ವರ್ಷದೊಳಗಡೆ. ಕುಮಾರಸ್ವಾಮಿ ಕೇಳು ಆಮೇಲೆ ಹೋಗಿ. ಯಾರು? ಅವರಿಗೆ ಸಂವಿಧಾನನೂ ಗೊತ್ತಿಲ್ಲ, ಪ್ರಜಾಪ್ರಭುತ್ವನೂ ಗೊತ್ತಿಲ್ಲ. ಐ ಡೋಂಟ್ ನೋ. ಯಾರು ಅವ್ರಿಗೆ ಚೀಫ್ ಮಿನಿಸ್ಟರ್ ಆಗಿರೋದೇ ದಂಡ ಅಲ್ರಿ. ನಾಟ್ ಓನ್ಲಿ ಸಿದ್ದರಾಮಯ್ಯ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಎನಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಕ್ಯಾನ್ ಆಸ್ಕ್ ಲೆಕ್ಕ ಕೊಡಿ. ಇದು ಆರ್ಡ್ರ? ಲೆಕ್ಕ ಕೊಡಿ ಅಂತ ಆರ್ಡ್ರ? ಹೇಳಪ್ಪ ಡೆಫಿನೇಷನ್ ಏನು ಆರ್ಡರ್ಸ್ಗೆ? ಟೆಲ್ ಮಿ ವಾಟ್ ಇಸ್ ದಿ ಡೆಫಿನೇಷನ್ ಫಾರ್ ಆರ್ಡರ್ಸ್? ಲೆಕ್ಕ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀನಯ್ಯ. ಐ ಆಮ್ ಡಿಮ್ಯಾಂಡಿಂಗ್, ಐ ಆಮ್ ನಾಟ್ ಪಾಸಿಂಗ್ ಆರ್ಡರ್ಸ್.
ಏನಂತ? ಮೊದಲು ನೀವು ದಾಖಲಾತಿಗಳು ಕೊಡ್ರಿ, ಆಮೇಲೆ ನೋಡೋಣ. ರೈಸ್ ಮಾಡ್ತೀವಿ, ಅಸೆಂಬ್ಲಿನಲ್ಲೂ ರೈಸ್ ಮಾಡ್ತೀವಿ, ಅವೆಲ್ಲ ಹೋಗ್ತೀವಿ. ನಾವು ದಾಖಲಾತಿ ಕೊಡ್ರಿ. ನಿಮ್ ಒಂದ್ ಹೇಳ, ನಿಮಗೆ ಕೊರೋನಾ ಇರುವಾಗಲೇ ಮಧ್ಯಪ್ರದೇಶದಲ್ಲಿ ಸರ್ಕಾರ ಕಿತ್ತಾಕ್ಬಿಟ್ರಿ. ಅದಕ್ಕೆ ಏನಂತ ಹೇಳದಪ್ಪ? ಸಹಕಾರ ಅಂತ ಕೇಳ್ಬೇಕ? ಹೇಳದ? ಈ ರಾಜಸ್ಥಾನದ ಸರ್ಕಾರ ಕಿತ್ತಾಕ ಕೊಟ್ಟಿದ್ದೀರಿ, ಅದೇನು ಸಹಕಾರ ಅಂತ ಹೇಳಬೇಕಾ? ಬಿಜೆಪಿಯವರು ಸಹಕಾರ, ಗೆಲೋಟ್ ಸರ್ಕಾರಕ್ಕೆ ಸಹಕಾರ, ಮಧ್ಯಪ್ರದೇಶ ಸರ್ಕಾರಕ್ಕೆ ಸಹಕಾರ ಅಂತ ಹೇಳ್ಬೇಕಾ? ಮತ್ತೆ ಇವ್ರಿಗೆ ಹ್ಯಾವ್ ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್? ನಾವು ಸಹಕಾರ ಕೊಟ್ಟಿದ್ದೀವಿ 3 ತಿಂಗಳು. ನಾನು ಅದಕ್ಕೆ ಹೇಳಿದೆ, ಐ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್. ರೋಗ ನಿಯಂತ್ರಣ ಮಾಡಲಿಕ್ಕೆ, ರೋಗ ತಡೆಗಟ್ಟಲಿಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಆದ್ರೆ ಲೂಟಿ ಹೊಡೆಯಕ್ಕೆ ನಮ್ಮ ಸಹಕಾರ ಇಲ್ಲ. ಕೊಡ್ಬೇಕಾದಕ್ಕೂ ಅದಕ್ಕೆ ಉತ್ತರ ಕೊಟ್ಟಾಗಿದೆ, ಪನ ಹೇಳೋದಿಲ್ಲ ಅದಕ್ಕೆ. ಸರ್ ಈಗ ಆಲ್ರೆಡಿ ರಿಪ್ಲೈಡ್. ಸರ್ ಈಗ ರಾಜ್ಯದಲ್ಲಿ ಎಲ್ಲ ಲೇಬರ್ ಕ್ಲಾಸ್ ಇಂದ ಹಿಡಿದು ಎಲ್ಲ ವರ್ಗದ ಜನ ಬಹಳ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ ಕೊರೋನಾ ಕಾರಣದಿಂದಾಗಿ. ಈಗ ತುಂಬಾ ಜನ ಈ ಸರ್ಕಾರಕ್ಕೂ ಕೂಡ ಆದಾಯ ಕುಂಠಿತಾಗಿದೆ, ಎಲ್ಲ ಕಡೆ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಸರ್. ಈಗ ರಿಫಾರ್ಮ್ಸ್ ಮಾಡೋ ದೃಷ್ಟಿಯಿಂದ ನೀವು ವಿಶೇಷವಾಗಿ ಹಣಕಾಸು ಸಚಿವರಾಗಿದ್ದವರು ಹಣಕಾಸು ಖಾತೆಗಳನ್ನ ತುಂಬಾ ಸರಿ ಮಂಡಿಸಿದ್ರಿ. ರಿಫಾರ್ಮ್ಸ್ಗೆ ಏನ್ ಮಾಡಬೇಕು ಸರ್ಕಾರ? ಈ ಪರಿಸ್ಥಿತಿಯಲ್ಲಿ ಬಹಳ ಕಠಿಣವಾದಂತ ಪರಿಸ್ಥಿತಿ ಇದೆ, ಇದನ್ನ ಫೇಸ್ ಮಾಡಕ್ಕೆ ಏನ್ ಮಾಡಬೇಕು ಅಂತ? ನೋಡಪ್ಪ, ಮಾದರಿಗಳಿದಾವೆ. ಡೆಲ್ಲಿ ಸರ್ಕಾರದವರು ಕಂಟ್ರೋಲ್ ಮಾಡಿದ್ದಾರೆ. ನೀವು ಅಲ್ಲಿ ಸ್ವಲ್ಪ ಹೆಂಗ್ ಮಾಡಿದ್ರಿ ಅಂತ ನೋಡ್ಕೊಂಡ್ ಮಾಡ್ರಿ. ಆರ್ಥಿಕ ಸುಧಾರಣೆ, ಈಗ ಆರ್ಥಿಕ ಸುಧಾರಣೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತು? ಲಾಕ್ಡೌನ್ ಬಂತು. ಲಾಕ್ಡೌನ್ ಬಂದಾಗ ಕೆಲಸ ಇಲ್ದಿದ್ದವ್ರಿಗೆ, ಊಟಕ್ಕೆ ಇಲ್ದಿದ್ದವ್ರಿಗೆ ಏನ್ ಮಾಡ್ಬೇಕಾಗಿತ್ತು ಸರ್ಕಾರ? ಜೇಬ್ನಲ್ಲಿ ದುಡ್ಡಿದ್ರಲ್ಲೇನಪ್ಪ ನೀವು ಕೊಂಡ್ಕೊಳ್ಳೋದು ಹೋಗಿ ಮಾರುಕಟ್ಟೆಗೆ? ಜೇಬೆ ಖಾಲಿ ಇದ್ರಿ ಅಂತ ತಗೊಂಡಿರಿ ಹೋಗಿ, ಅಲ್ವೇನ್ರಿ? ನಿಮ್ಮ ಹತ್ರ ಜೇಬ್ನಲ್ಲಿ ಇದ್ದಿರ್ತಾನೆ ದವಸ ಧಾನ್ಯ, ಇನ್ನೇನೋ ಮಕ್ಕಳಿಗೆ ಏನ್ ಬೇಕು, ಆರೋಗ್ಯ ನೋಡ್ಕೊಳಕ್ಕೆ ಏನ್ ಬೇಕು, ಔಷಧಿ ತಗೊಳ್ಬೇಕು, ಇವೆಲ್ಲ ಮಾಡ್ತೀರಿ. ಇಫ್ ಯು ನೋ ಮನಿ, ನೀವು ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು? ನಾ ಅದಕ್ಕೆ ಹೇಳಿದೆ, ಪ್ರತಿ ಒಬ್ಬರಿಗೆ, ಯಾರ್ಯಾರು ಕಾರ್ಮಿಕರಿದ್ದಾರೆ, ಅಸಂಘಟಿತ ಕಾರ್ಮಿಕರಿದ್ದಾರೆ, ಡ್ರೈವರ್ಸ್ಗಳಿದ್ದಾರೆ, ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥ ಜನ ಇದ್ದಾರೆ, ಅವ್ರಿಗೆಲ್ರಿಗೂ 10,000 ರೂಪಾಯಿ ಕೊಡ್ರಿ ಅಂತ ಹೇಳಿದೆ. ಕೊಟ್ಟಿದ್ರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಯ್ತಿತ್ತು, ಜನ ಕೊಂಡ್ಕತ್ತಿದ್ರು, ಮಾರುಕಟ್ಟೆ ಚಲಾವಣೆಯಲ್ಲಿ ಇರ್ತಿತ್ತು, ಆರ್ಥಿಕ ಚಟುವಟಿಕೆ ಚಲಾವಣೆಯಲ್ಲಿ ಇರ್ತಿದ್ದೋ, ದುಡ್ಡು ಬರ್ತಿತ್ತು. ನೀವೇನು ಮಾಡ್ಲಿಲ್ವಲ್ಲಪ್ಪ ಯಡಿಯೂರಪ್ಪ. ನಿಮ್ಗಲ್ಲ, ಮಿಸ್ಟರ್ ಯಡಿಯೂರಪ್ಪ. ಯಾವುದು ಆತರ ಸಂವಿಧಾನದಲ್ಲಿ ಇದೆಯಾ? ನೀವು ಹೇಳಿದ್, ನೀವು ಓದಿದ್ದೀರೇನ್ರಿ ಸಂವಿಧಾನನ? ಅವ್ರು ಹೇಳ್ಕೋಬಹುದು ಏನಾರು. ಸಂವಿಧಾನ ಓದಿದಿರ ನೀವು? ವಿಚ್ ಇಸ್ ದಟ್ ಪ್ರಾವಿಷನ್ ವಿಶೇಷ ಈ ತರ ಆಪರೇಷನ್ ಕಮಲ ಮಾಡಿ ಜನ ಓಟ್ ಕೊಡದೇವ್ರು ಪರವಾಗಿಲ್ಲ, ಅಧಿಕಾರಕ್ಕೆ ಬರ್ರಿ ಹಿಂಬಾಗಲಿಂದ ಅಂತ ಯಾವ ಪ್ರಾವಿಷನ್ ಹೇಳ್ತದೆ ನೋಡಿ, ಹೇಳೋಣ. ಲೆಟ್ ಮಿ ನೋ ವಿಚ್ ಇಸ್ ದಟ್ ಪ್ರಾವಿಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್. Any government has to function in accordance with the provisions of the Constitution. Any elected government has to function in accordance with the provisions of the Constitution. If it does not function, it violates the Constitution. It is unconstitutional. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಸಾಕು ಬಿಡಪ್ಪ. ಈಗ ಅವರೇ ಒಂದು ಪಾರ್ಲಿಮೆಂಟರಿ ಪ್ಯಾನೆಲ್ಗೆ ಹೇಳಿದ್ದಾರೆ, ನಮಗೆ ದುಡ್ಡು ಕಲೆಕ್ಟ್ ಮಾಡಿಲ್ಲ, ನಿಮಗೆ ಕೊಡಕ್ಕಾಗಲ್ಲ, GST ಕಾಂಪನ್ಸೇಷನ್ ಕೊಡಕ್ಕಾಗಲ್ಲ ರಾಜ್ಯಗಳಿಗೆ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಇಟ್ ಈಸ್ ಅಗೇನ್ಸ್ಟ್ ದಿ ಫೆಡರಲ್ ಸಿಸ್ಟಮ್ ಆಫ್ ದಿ ಕಂಟ್ರಿ.
ಇದುವರೆಗೆ ಸಂವಾದದಲ್ಲಿ ಪಾಲ್ಗೊಂಡ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ.